ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೋಗ್ಬಿಟ್ಟಿದೆ ಮನೇಲಿ. ಸ್ವಲ್ಪ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗಿದೆ, ಹಾಗೆ ನಾನು ಕೂಡ ನಾರ್ಮಲಾಗಿ ಆ್ಯಕ್ಟಿವ್ ಆಗಿದ್ದೀನಿ. ಇನ್ಮೇಲಾದರೂ ಶಾರ್ಟ್ಸ್ ವಿಡಿಯೋಸ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಸುಮಾರು ದಿನ ಆಗೋಗ್ಬಿಟ್ಟಿದೆ ಗ್ಯಾಪ್ ಕೊಟ್ಟು. ಇನ್ನು ಗ್ಯಾಪ್ ಕೊಡೋದು ಬೇಡ ಅಂತ ನಾನು ಶಾರ್ಟ್ಸ್ ವಿಡಿಯೋನೆಲ್ಲ ಶುರು ಮಾಡ್ಕೊಳ್ಬೇಕು. ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು ಅಂದರೆ ನನಗೆ ಕಿಚನೆಲ್ಲ ಕ್ಲೀನಾಗಿರಬೇಕು. ನಾನು ಹೆಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ, ಅದೇ ಥರ ಇರಬೇಕು. ಇಷ್ಟು ದಿನ ಅಪ್ಪು ಅಡುಗೆ ಮಾಡಿದ್ರಿಂದ ಎಲ್ಲ ಸ್ವಲ್ಪ ನಮ್ಮ ಮನೇಲಿ ತಲೆ ಕೆಳಗೆ ಹೋಗ್ಬಿಟ್ಟಿದೆ. ಎಲ್ಲ ಪದಾರ್ಥನೂ ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇವತ್ತು ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಹಾಗೆ ಕಿಚನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಏನೇನು ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ಬನ್ನಿ. ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಕಿಚನ್ನ. ಹಾಗೆ ಎಲ್ಲನೂ ಕೂಡ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚೇಂಜಸ್ ಅಂತಲ್ಲ, ಇಲ್ಲಿ ಒಂದು ಸ್ಟಿಕ್ಕರು ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟೆ. ಅದು ಯಾಕೋ ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು. ಹಾಗೆ ಸ್ಟವ್ ಕೂಡ ಚೇಂಜ್ ಆಗಿದೆ. ಇನ್ನು ಆ ಕಡೆ ಸ್ವಲ್ಪ ಈ ಮಡಕೆ ಪಾತ್ರೆಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಆ ಕಡೆ ಇಟ್ಟಿದ್ದೀನಿ. ಇನ್ನೆಲ್ಲ ಇಲ್ಲೂ ಅಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿ ಧೂಳೆಲ್ಲ ತೆಗೆದು ಇಟ್ಕೊಂಡೆ. ಹಾಗೆ ಈ ಕಬೋರ್ಡ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದೆಲ್ಲ ನಾನು ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನಿವಾಗ ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಚಪಾತಿ ಮಾಡಿ ಆಲೂ ಗೋಬಿ ಮಾಡೋಣ ಅಂತ. ಯಾಕಂದರೆ ಇಷ್ಟು ದಿನ ಬರೀ ನಮ್ಮ ಮನೇಲೇ ಸಪ್ಪೆ ಊಟನೇ ಆಗೋಗ್ಬಿಟ್ಟಿತ್ತು. ನನಗೆ ಸ್ವಲ್ಪ ಖಾರ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಖಾರ ಜಾಸ್ತಿ ಆದರೂ ಕೂಡ ಎದೆ ಉರಿ ಮತ್ತು ಹೊಟ್ಟೆ ಉರಿ ಎಲ್ಲ ಬಂದುಬಿಡೋದು. 4-5 ಅವರ್ ಬೇಕಿತ್ತು ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ. ಅದು ನೋಡಿಕೊಂಡು ಇವರು ಫುಲ್ಲು ಮನೇಲಿ ಖಾರ ಕಮ್ಮಿನೇ ಮಾಡಿಬಿಟ್ಟಿದ್ರು. ಪಾಪ ನನಗೋಸ್ಕರ ಅವರು ಕೂಡ ಏನೂ ತಿಂತಿರಲಿಲ್ಲ. ಅವರು ಸಪ್ಪೆ ಊಟನೇ ಮಾಡ್ತಾ ಇದ್ದಾರೆ ಇಷ್ಟು ದಿನದಿಂದ. ಹಾಗಾಗಿ ಇವತ್ತು ಸ್ವಲ್ಪ ಅವ್ರಿಗೋಸ್ಕರ ಏನಾದ್ರೂ ಸ್ಪೈಸಿಯಾಗಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು, ನಾನ್ ವೆಜ್ ಎಲ್ಲ ಮಾಡೋದು ಬೇಡ, ವೆಜ್ಜಲ್ಲೇ ಮಾಡೋಣ ಅಂತೇಳಿ ಆಲೂ ಗೋಬಿನ ಮಾಡ್ತಾಯಿದ್ದೀನಿ. ಮೊದಲು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಪಾಪ ಇವತ್ತು ಸ್ಪೈಸಿಯಾಗಿ ಮಾಡಿಕೊಟ್ಬಿಟ್ರೆ ಅವರಂತೂ ಫುಲ್ಲು ಖುಷಿ ಪಟ್ಬಿಡ್ತಾರೆ. ಇಷ್ಟು ದಿನ ಸಪ್ಪೆ ತಿಂದು ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಇನ್ನು ಮನೆಗೆ ಒಂದು ಹೊಸ ಸ್ಟವ್ ತರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಸ್ಟವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಟವ್ ಇದನ್ನು ಚೇಂಜ್ ಮಾಡಿದ್ಮೇಲೆ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ನೀವು ಕೂಡ ಸುಮಾರು ಸಲ ಹೇಳ್ತಾ ಇದ್ರಿ ಕಿಚನಲ್ಲಿ ಎಲ್ಲ ಚೆನ್ನಾಗಿದೆ ಶಿಲ್ಪ, ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಸ್ಟವ್ ಮಾತ್ರ ಚೇಂಜ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ನಾನು ಅದು ಕಂಪ್ಲೀಟಾಗಿ ಹಾಳಾಗಲಿ ಆಮೇಲೆ ಚೇಂಜ್ ಮಾಡೋಣ ಅಂತೇಳಿ ಇಷ್ಟು ದಿನ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಅದು ಬರ್ನದೆಲ್ಲ ಹಾಳಾಗಿಬಿಟ್ಟಿತ್ತು. ಹಂಗಾಗಿ ಅದನ್ನು ಚೇಂಜ್ ಮಾಡಿ ಇದನ್ನು ತರಿಸ್ಕೊಂಡಿದ್ದೀವಿ. ಇದು ಬಂದು ವಿ-ಗಾರ್ಡ್ದು. ನಮಗೆ ಪರ್ಸ್ನಲಾಗಿ ವಿ-ಗಾರ್ಡ್ ಪ್ರಾಡಕ್ಟ್ ತುಂಬಾ ಇಷ್ಟ ಆಗುತ್ತೆ. ಇದಕ್ಕಿಂತ ಮುಂಚೆ ನಾವು ಒಂದು ಮಿಕ್ಸಿ ಕೂಡ ತರಿಸ್ಕೊಂಡಿದ್ದು ಆಯಿತಾ. ಆ ಮಿಕ್ಸಿದು ವಿಡಿಯೋಸ್ ನಾನು ಮಾಡಿ ಹಾಕಿರಬೇಕು ಅನ್ಕೋತೀನಿ. ಹಾಗೂ ಮಿಕ್ಸಿ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ನಮ್ಮ ಮನೇಲಿ. ಹಾಗಾಗಿ ಅದೇ ಬ್ರ್ಯಾಂಡ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವರು ಅದೇ ಬ್ರ್ಯಾಂಡಲ್ಲಿ ತರಿಸಿದ್ದಾರೆ. ಈ ಗ್ಯಾಸ್ ಸ್ಟವ್ ಬಂದು ನಾನ್ ಮ್ಯಾಗ್ನೆಟಿಕ್ SS ಫ್ರೇಮ್ನಿಂದ ಆಗಿರೋದ್ರಿಂದ ಈಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಜೊತೆಗೆ ಈ ಪ್ಯಾನ್ ಸಪೋರ್ಟ್ ಸ್ಟ್ಯಾಂಡ್ ಬಂದು ಯೂರೋ ಕೋಟೆಡ್ ಆಗಿರುತ್ತೆ. ಹಾಗಾಗಿ ಬೇಗ ತುಕ್ಕಿಡಿಯೋದು ಈ ಥರ ಎಲ್ಲ ಆಗೋದಿಲ್ಲ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಇನ್ನು ಈ ಗ್ಯಾಸ್ ಸ್ಟವ್ಗೆ ಗ್ಲಾಸ್ ಬಂದು ಹೈ ಕ್ವಾಲಿಟಿ ಟಪ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಬೇಗ ಹೀಟ್ ಆಗೋದು, ಬ್ರೇಕ್ ಆಗೋದು ಈ ಥರ ಎಲ್ಲ ಆಗಲ್ಲ. ಅದಲ್ಲದೆ ಈ ಗ್ಲಾಸ್ಗೆ 5 ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಇನ್ನಿವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ರಿಮೂವಬಲ್ SS ಸ್ಟ್ರಿಪ್ ಪ್ರೆಸ್. ಇದು ಕೂಡ ಅಷ್ಟೇ ಜಾಸ್ತಿ ಬೇಗ ತುಕ್ಕಿಡಿಯಲ್ಲ. ಇದ್ರ ಜೊತೆಗೆ ಫ್ರೀಯಾಗಿ ಒಂದು ಮಿನಿ ಪ್ಯಾನ್ ಸಪೋರ್ಟರ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಒಂದು ಪಿನ್ ಕೂಡ ಕೊಟ್ಟಿರ್ತಾರೆ. ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಟೋಟಲಾಗಿ ಹೇಳ್ಬೇಕು ಅಂದರೆ ಗ್ಯಾಸ್ ಸ್ಟವ್ ಕಲರ್ ಇರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಡಿಸೈನ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಚಪಾತಿ ಹಿಟ್ಟು ರೆಡಿ ಆಯಿತು, ನಾನು ಇಟ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ಹಾಗೆ ಮುಚ್ಚಿಡ್ತೀನಿ. ಅವಾಗ ಸ್ವಲ್ಪ ಚಪಾತಿ ಸಾಫ್ಟಾಗಿ ಬರುತ್ತೆ. ಮನೇಲೇ ಮಾಡಿಸೋ ಗೋಧಿ ಹಿಟ್ಟಾಗಿರೋದ್ರಿಂದ ಅದು ಹೆಂಗೆ ಮಾಡಿಕೊಂಡ್ರು ಕೂಡ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ಮನೇಲಿ ಗೋಧಿ ಹಿಟ್ಟನ್ನ ರೆಡಿ ಮಾಡಿಸ್ಬಿಟ್ಟು. ಎಷ್ಟು ಸಾಫ್ಟಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ನನಗೆ ಕಿಚನ್ ಫುಲ್ಲು ಧೂಳೆಲ್ಲ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಇಲ್ಲೇ ಲಟ್ಟಿಸ್ಕೊಂಡು ಇಲ್ಲೇ ಚಪಾತಿ ಮಾಡಿಬಿಡ್ತೀನಿ. ಯಾವಾಗ ಕ್ಲೀನಾಗಿ ಕೂಡ ಇರುತ್ತೆ ಕಿಚನು, ಬೇಗನೂ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ. ನಾನು ಈ ಥರ ಒಂದು ಅಗಲವಾಗಿರೋ ಮ್ಯಾಟ್ನ ಕೆಳಗಡೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಚಪಾತಿ ಲಟ್ಟಿಸ್ಕೊತೀನಿ. ಈ ಥರ ಒಂದು ಮನೆನ ಯೂಸ್ ಮಾಡಿಕೊಂಡು ಹಿಂಗೆ ಮಾಡ್ಕೊಡೋದ್ರಿಂದ ಈ ಚಪಾತಿದು ಎಕ್ಸ್ಟ್ರಾ ಹಸಿಟ್ಟೆಲ್ಲ ಈ ಮ್ಯಾಟ್ ಮೇಲೆ ಬೀಳುತ್ತೆ. ನಾವು ನೀಟಾಗಿ ಅದನ್ನು ತೆಗೆದ್ಬಿಟ್ಟು ತೊಳ್ಕೊಂಡು ಎತ್ತಿಟ್ಕೊಂಡು ಬಿಡ್ಬೋದು.
ಕಿಚನು ಕೂಡ ಅಷ್ಟೊಂದು ಗಲೀಜಾಗಲ್ಲ, ಕ್ಲೀನಿಂಗು ಕೂಡ ಸ್ವಲ್ಪ ಈಸಿ ಆಗಲಿ ಅಂತ. ಇನ್ನು ಚಪಾತಿನೂ ಕೂಡ ಲಟ್ಟಿಸ್ಕೊಂಡಿದ್ದಾಗಿದೆ. ಇನ್ನು ಸ್ಟವ್ ಮೇಲೆ ನಾನು ಪ್ಯಾನ್ ಕೂಡ ಇಟ್ಟಿದ್ದೀನಿ, ಅದು ಬಿಸಿ ಆಗ್ತಾ ಇದೆ. ಈ ಕಡೆ ನೀವು ನೋಡ್ತಿರ್ಬೋದು ಆನ್ ಆ್ಯಂಡ್ ಆಫ್ ಮಾಡೋದು ಕೂಡ ತುಂಬಾ ಈಸಿ ಇದೆ, ತುಂಬ ಟೈಟ್ ಅಂತ ಅನ್ನಿಸ್ತಿರ್ಲಿಲ್ಲ, ಆರಾಮದಲ್ಲಿ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಈಸಿ ಅನ್ನಿಸ್ತಾ ಇತ್ತು. ಇನ್ನು ಈ ಒಲೆ ಮೇಲೆ ನಾವು ಈ ಥರ ಸ್ವಲ್ಪ ವೇಟ್ಲೆಸ್ ಇರೋ ತವ ಇಟ್ಟರೂ ಕೂಡ ಅಷ್ಟೇ, ಆ ಕಡೆ ಈ ಕಡೆ ಜರುಗೋದು ಅದೆಲ್ಲ ಏನೂ ಆಗಲ್ಲ, ನೀಟಾಗಿ ಕುತ್ಕೊಳುತ್ತೆ. ಜೊತೆಗೆ ಈ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸುಲಭ. ನೀವು ಇವಾಗ ನೋಡ್ತಿರ್ಬೋದು ನಾನು ಎಷ್ಟು ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ. ಸ್ವಲ್ಪ ಕ್ರ್ಯಾಕ್ ಆಗೋದು ಆ ಥರ ಎಲ್ಲ ಏನೂ ಆಗಲಿಲ್ಲ, ನೀಟಾಗಿ ಕ್ಲೀನ್ ಆಗೋಯಿತು. ಇನ್ನು ಚಪಾತಿನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಆಲೂಗೋಬಿಗೂ ಕೂಡ ಬೇಗನೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಗಲೇ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಗೋಬಿನ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಈ ಗೋಬಿನೆಲ್ಲ ಸ್ವಲ್ಪ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಯಾಕಂದರೆ ಸಣ್ಣ ಸಣ್ಣ ಹುಳ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ನೀಟಾಗಿ ಇದನ್ನೆಲ್ಲ ಹಿಂಗೆ ತೆಕ್ಕೊಂಡ್ಬಿಟ್ಟು ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ಗೆ ಕಟ್ ಮಾಡಿಬಿಟ್ಟು ಬಿಸಿನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಬಿಡ್ತೀನಿ ಒಂದು 5ರಿಂದ 10 ನಿಮಿಷ. ಸ್ವಲ್ಪ ಹುಳ ಎಲ್ಲ ಇದ್ದರೆ ಎಲ್ಲ ಬಂದುಬಿಡತ್ತೆ ಅಂತ. ಇದನ್ನು ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಬೇಕು, ಅದನ್ನು ಕೂಡ ಹೆಚ್ಕೊಂಡ್ಬಿಡ್ತೀನಿ. ಇವಾಗ ಆಲೂಗೋಬಿಗೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬೌಲಲ್ಲಿ ಗೋಬಿನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಉಪ್ಪು ಅರಿಶಿನ ಹಾಕಿದ್ದೀನಿ ಆಗಲೇ ಹೇಳ್ದಂಗೆ. ಇನ್ನು ಈ ಕಡೆ ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ನೀರು ಹಾಕಿಟ್ಟಿದ್ದೀನಿ. ಇನ್ನು ಇದು ರುಬ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸಪ್ರೇಟಾಗಿ ರುಬ್ಕೊಳ್ಬೇಕು, ಆಮೇಲೆ ತೋರಿಸ್ತೀನಿ ನಾನು. ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಬೇಕಾಗುತ್ತೆ, ಆ ಮಸಾಲೆ ಪುಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ಪೈಸಸ್ ಬೇಕಾಗುತ್ತೆ, ಸ್ಪೈಸಸ್ ಕೂಡ ಇಟ್ಕೊಂಡಿದ್ದೀನಿ. ಇಷ್ಟೇ, ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಜಾಸ್ತಿ ಸಾಮಗ್ರಿಗಳು ಕೂಡ ಏನೂ ಬೇಕಾಗಲ್ಲ, ಹಾಗೆ ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ. ಮೊದಲು ರುಬ್ಕೊಂಡು ಬಿಡ್ತೀನಿ, ಬನ್ನಿ ರುಬ್ಲಿಕ್ಕೆ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನು ಇವರು ಆ ಸ್ಟವ್ ಜೊತೆಗೆ ಒಂದು ಮಿಕ್ಸರ್ ಗ್ರೈಂಡರ್ ಕೂಡ ಕೊಡಿಸಿದ್ದಾರೆ ನನಗೆ. ಇದು ಬಂದು ವೈನಿಕ್ ವೈನಿಕ್ ಅಂತ ಹೇಳ್ಬಿಟ್ಟು ಈ ಮಿಕ್ಸಿ ಹೆಸರು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇವರು ತೊಗೊಂಡಿರೋವಂಥದ್ದು. ಈಗಾಗಲೇ ನಮ್ಮನೆ ಒಂದು ಮಿಕ್ಸಿ ಇದೆ, ನಾನು ತೋರಿಸಿದ್ದೀನಿ ಕೂಡ ಆಗಲೇ ಹೇಳ್ದಂಗೆ. ಆದರೆ ಸ್ವಲ್ಪ ಇತ್ತೀಚೆಗೆ ಜನ ಕೂಡ ಜಾಸ್ತಿ ಬರಲಿಕ್ಕೆ ಶುರುವಾಗಿದ್ದಾರೆ ಅಲ್ವಾ ಮನೆಗೆ. ಅವಾಗೇನಾದ್ರೂ ಹಬ್ಬದ ಅಡುಗೆ ಮಾಡಬೇಕು ಅಂದ್ರೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ರುಬ್ಕೊಳ್ಬೇಕು, ಅವಾಗ ಸ್ವಲ್ಪ ಕಷ್ಟ ಆಗಬಾರ್ದು ಅಂತೇಳಿ ಇದನ್ನು ತರಿಸಿರೋವಂಥದ್ದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಈಗ ನೋಡ್ಬೇಕು, ನಾನು ಇದೇ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ನೋಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ನನಗೆ ಈ ಜಾರ್ಗಳು ತುಂಬಾ ಇಷ್ಟ ಆಯಿತು, ಯಾಕಂದರೆ ಸಾಮಾನ್ಯವಾಗಿ ಇದು ಬಂದು ಪ್ಲಾಸ್ಟಿಕಲ್ಲಿರುತ್ತೆ ಬೇರೆ ಮಿಕ್ಸಿಗಳಲ್ಲೆಲ್ಲ, ಆದರೆ ಇದು ಬಂದು ಮೆಟಲ್ಲು, ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ, ಆರಾಮದಾಗಿ ಕ್ಲೀನ್ ಮಾಡ್ಬೋದು. ಇನ್ನು ಲಿಡ್ಡು ಅಷ್ಟೇ, ನೀವು ನೋಡ್ಬೋದು ನೀಟಾಗಿ ಕ್ಲೋಸ್ ಆಗುತ್ತೆ. ಹಾಗೆ ಇದರಲ್ಲಿರೋ ಮಸಾಲೆ ಎಲ್ಲ ಈಚೆ ಕಡೆ ಬರಲ್ಲ. ನನಗೆ ಮೊದಲೆಲ್ಲ ಮಿಕ್ಸಿ ಬಳಸ್ತಿದ್ನಲ್ಲ, ಅವಾಗ ಏನಾಗೋದು ಅಂದರೆ ರುಬ್ತಿರ್ಬೇಕಾದ್ರೆ ಮಸಾಲೆ ಎಲ್ಲ ಈಚೆ ಕಡೆ ಬಂದುಬಿಡೋದು. ಈ ರಬ್ಬರೆಲ್ಲ ಕೊಟ್ಟಿರೋದ್ರಿಂದ ಇದರಲ್ಲಿ ಆ ಥರ ಎಲ್ಲ ಬರೋದಿಲ್ವಂತೆ, ತುಂಬ ಟೈಟಾಗಿ ಕೂಡ ಕುತ್ಕೊಳ್ಳುತ್ತೆ ಅದಕ್ಕೆ. ಈ ವೈನಿಕ್ ಮಿಕ್ಸರ್ ಗ್ರೈಂಡರ್ನ ಲಾಂಗ್ ಲಾಸ್ಟಿಂಗ್ ಯೂಸಸ್ಗೆ ಅಂತಲೇ ಬಿಲ್ಡ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ನಾವು 2 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ನಾವಿದನ್ನು ಯೂಸ್ ಮಾಡ್ಬೋದು. ಈ ಮಿಕ್ಸರ್ ಗ್ರೈಂಡರ್ ಮೋಟರ್ ಬಂದು ತುಂಬಾ ಪವರ್ಫುಲ್ ಆಗಿರುತ್ತೆ. ಇದ್ರ ಕೆಪಾಸಿಟಿ 1000 ವ್ಯಾಟ್ ಇರೋದ್ರಿಂದ ನಾವು 110 ನಿಮಿಷಗಳ ಕಾಲ ಆರಾಮಾಗಿ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೀವು ಈ ಮಿಕ್ಸರ್ ಗ್ರೈಂಡರ್ನ ಅಬ್ಸರ್ವ್ ಮಾಡ್ತಿರ್ಬೋದು, ಆ ಕಲರ್ ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇನ್ನು ಕ್ವಾಲಿಟಿ ವೈಸ್ ಕೂಡ ನಾವು ಮಾತಾಡೋದೇ ಬೇಡ, ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನಾವು ಈ ಥರ ನೀಟಾಗಿ ಓಪನ್ ಮಾಡಿಬಿಟ್ಟು ಕ್ಲೀನ್ ಎಲ್ಲ ಮಾಡಿಕೊಂಡು ಹಾಗೆ ಫಿಕ್ಸ್ ಕೂಡ ಮಾಡ್ಕೊಳ್ಬೋದು. ಕ್ಲೀನ್ ಮಾಡೋದು ಕೂಡ ತುಂಬಾ ಸುಲಭ, ಜಾಸ್ತಿ ಟೈಮ್ನ ತಗೊಳ್ಳೋದಿಲ್ಲ. ಜೊತೆಗೆ ಇದು ಕೊಟ್ಟಿರೋ ಜಾರ್ಗಳು ಬಂದು ಅಲ್ಯೂಮಿನಿಯಂ ಮಾಡಿರ್ತಾರೆ. ಹಾಗೆ ಇದ್ರ ಬ್ಲೇಡ್ಗಳು ತುಂಬಾ ಶಾರ್ಪ್ ಇರೋದ್ರಿಂದ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ಇವಾಗ ಮಸಾಲೆನ ರುಬ್ಕೊಂಡು ಬಿಡ್ತೀನಿ. ನಾನು ಚಿಕ್ಕ ಜಾರ್ನ ಬಳಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದಲ್ವ, ಇದು ಸರಿ ಹೋಗುತ್ತೆ ಅಂತ. ಮೊದಲು ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟನ್ನು ಕೂಡ ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀರೇನು ಹಾಕ್ಬಾರ್ದು, ಹಾಗೆ ರುಬ್ಬಬೇಕು. ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ 4 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಬಾರ್ದು, ಇದು 3 ಸಾಕು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ.
ಮಿಕ್ಸಿ ಎಷ್ಟು ಫಾಸ್ಟ್ ಇದೆ ಅಂದರೆ 1 ನಿಮಿಷ ಕೂಡ ತಗೊಳ್ಳಿಲ್ಲ, ಅಷ್ಟು ಬೇಗನೆ ಗ್ರೈಂಡ್ ಆಗಿಬಿಡ್ತು. ನೋಡಿ ಎಷ್ಟು ನುಣ್ಣಗಾಗಿದೆ ಅಂತೇಳಿ, ತುಂಬಾ ಫಾಸ್ಟ್ ಇದೆ. ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡಿಕೊಂಡ್ರೆ ಬೇಗನೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾವು. ಇನ್ನಿವಾಗ ಒಂದು 3 ಟೊಮೊಟೊನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು, ಪ್ಯೂರಿ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ನೀರು ಹಾಕೋದು ಬೇಡ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನು ಮಸಾಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತಲ್ವಾ. ಇವಾಗ ಸ್ವಲ್ಪ ಆಲೂಗಡ್ಡೆ ಹಾಗೆ ಗೋಬಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ, ನೀರನ್ನೆಲ್ಲ ತೆಗೆದುಬಿಟ್ಟು. ಇವಾಗ ನೋಡ್ತಿರ್ಬೋದು ನೀವು, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಕಪ್ಪಾಗೋ ಅಗತ್ಯ ಇಲ್ಲ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ. ಎಣ್ಣೆನೂ ಕೂಡ ಸ್ವಲ್ಪ ಕಡಿಮೆ ತೊಗೊಂಡಿದೆ, ನೀವು ನೋಡ್ತಿರ್ಬೋದು. ಇನ್ನು ಎಣ್ಣೆ ಎಷ್ಟೊಂದು ಅದರಲ್ಲೇ ಇದೆ. ಅದೇ ಎಣ್ಣೆಗೆ ನಾನಿವಾಗ ಗೋಬಿನ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಬೇರೆ ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗಲ್ಲ, ಇದೇ ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲೇ ಒಂದು 80 ಭಾಗ ಬೆಂದೋಗ್ಬಿಟ್ಟಿರುತ್ತೆ, ನೀನೊಂದು 20 ಭಾಗ ಬೇಯಬೇಕಿರುತ್ತೆ ಅಷ್ಟೇ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ವ, ಹಾಗಾಗಿ ಇದನ್ನ ಇವಾಗ ತೆಗೆದಿಟ್ಕೊಂಡ್ಬಿಡ್ತೀನಿ. ಇನ್ನಿವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ. ಈಗ ಬಿಸಿ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಏಲಕ್ಕಿ, 3 ಲವಂಗ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 1-2 ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, ಇಷ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸೋಂಪೆಲ್ಲ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಆಗಲೇ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಮತ್ತು ಶುಂಠಿದು ಹಸಿ ವಾಸನೆ ಹೋಗಬೇಕು ಪೂರ್ತಿಯಾಗಿ, ಅಲ್ಲಿವರೆಗೂ ನಾವು ಈ ಥರ ಹುರ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಇದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ, ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಟೊಮೊಟೊನ ತಗೊಂಡಿರೋದು. ಟೊಮೊಟೊ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಟೊಮೊಟೊದು ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ದೀವಲ್ಲ, ಇದು ಪೂರ್ತಿಯಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಸೈಡಲ್ಲಿ, ಅಲ್ಲಿವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ಟೈಮ್ ತಗೊಳುತ್ತೆ. ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಮಧ್ಯದಲ್ಲಿ ತೆಗೆದು ನೋಡ್ಕೊಳ್ತಿರ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಹಿಂಗೆ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ನಿಧಾನಕ್ಕೆ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಬೇಕು. ಒಂದ್ಸಲ ನನಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಇದು ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಕಲರ್ ಬರಲಿ ಅಂತ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ತೊಗೊಂಡಿದ್ದೀನಿ. ಅಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ, ಹಾಗೆ ಎಣ್ಣೆನೂ ಕೂಡ ಸ್ವಲ್ಪ ಸೈಡಾಗಿ ಬಿಟ್ಕೊಳ್ತಾ ಇದೆ ನೋಡಿ. ಆಗಲೇ ನಾವು ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಜಾಸ್ತಿ ಹೊತ್ತೇನು ಬೇಯೋದು ಬೇಡ. ಇದೊಂದು ಕುದಿ ಬಂದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಅದು ರೆಡಿ ಆಗೋಗ್ಬಿಡುತ್ತೆ. ತೋರಿಸ್ತೀನಿ ಅದಾದಮೇಲೆ ಯಾವ ಥರ ಬರುತ್ತೆ ಅಂತ. ಇನ್ನು ಇದು ರೆಡಿ ಆಗಿದೆ ನೋಡಿ, ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಹಾಗೆ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಕುಕ್ ಆಗಿದೆ, ನೋಡ್ತಿರ್ಬೋದು.
ಇಷ್ಟಾದರೆ ಆಯಿತು, ಇದು ರೆಡಿನೇ ಆಗೋಯ್ತು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ಮೊಟ್ಟೆ ಇದ್ದಿದ್ರೆ ಚೆನ್ನಾಗಿರೋದು, ಆದರೆ ಇವತ್ತು ಮಾಡಂಗಿಲ್ಲ, ಹಂಗಾಗಿ ಮೊಟ್ಟೆ ಇಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸ್ಪೈಸಿ ಆಗಿದೆ. ಅಪ್ಪಗಂತೂ ಜಾಸ್ತಿ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಗೋಬಿನೆಲ್ಲ ಫ್ರೈ ಮಾಡಿರೋದ್ರಿಂದ ಗೋಬಿ ಹಾಕಿದ್ದೀವೋ ಇಲ್ವೋ ಅನ್ನೋ ಥರ ಅನ್ನಿಸ್ತಾ ಇದೆ. ಒಂದೊಂದು ಸ್ವಲ್ಪ ಗೋಬಿ ಸ್ಮೆಲ್ ಬರುತ್ತೆ ನೋಡಿ, ಆ ಥರದ್ದೆಲ್ಲ ಏನಿಲ್ಲ, ಸಖತ್ತು ರುಚಿಯಾಗಿ ಬಂದಿದೆ. ಇನ್ನು ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಬಂದಿತ್ತು ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ನಾನು ತೋರಿಸಿದಂತಹ ಮಿಕ್ಸಿ ಇರ್ಬೋದು, ಹಾಗೆ ಗ್ಯಾಸ್ ಸ್ಟವ್ ಇರ್ಬೋದು, ಇದೆರಡು ಏನಾದರೂ ನಿಮಗೆ ಇಷ್ಟ ಇದ್ದರೆ ಖಂಡಿತ ನೀವು ಬೈ ಮಾಡ್ಬೋದು. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.